10ನೇ ತಾರೀಕು ಬೆಳಿಗ್ಗೆ ನಾವು ಕೊಡ್ತೀವಿ ನೋಡ್ರಿ. ಯಾವುದೋ ಕಾರಣಕ್ಕೆ ಆಹ್ವಾನ ಪತ್ರಿಕೆ ವಿಳಂಬ ಆಯಿತು. ಬೆಳಿಗ್ಗೆ 9 ಗಂಟೆಗೆ ನೀಲಕಂಠೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಒಂದು ಮಾಲಾರ್ಪಣೆಗೆ ಪಥಸಂಚಲನ ಬೌದ್ಧ ಸನ್ಯಾಸಿಗಳಿಂದ. ಹಾಗೆಯೇ ಪಕ್ಕದಲ್ಲೇ ಇರೋದ್ರಿಂದ ಮಧುಕರ್ ನಾಯಕರಿಗೆ ನಾವು ಗೌರವವನ್ನು ಸಲ್ಲಿಸಿ ಅಲ್ಲಿಂದ ಬಸ್ನಲ್ಲಿ ಅವರು ವೇದಿಕೆಗೆ ಬರ್ತಾರೆ. ಸೊ ಆ ನಂತರ ಮುಗಿದ ನಂತರ ಮಧ್ಯಾಹ್ನದವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. 11ರಿಂದ 1:30ವರೆಗೂ ಭೋಜನ. ನಂತರ 3:30 ಮೇಲೆ ನಿಜಲಿಂಗಪ್ಪನವರಿಗೆ ಅವರು ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಅಭಿಪ್ರಾಯ ದಲೈಲಾಮ ಅವರಿಗಿರೋದ್ರಿಂದ ಎಲ್ಲ ಬೌದ್ಧ ಸನ್ಯಾಸಿಗಳು ನಿಜಲಿಂಗಪ್ಪನವರ ಸ್ಮಾರಕಕ್ಕೆ 3:00ವರೆಗೆ ತೆರಳುತ್ತಾರೆ. ಅಲ್ಲಿ ಧ್ಯಾನ ಮತ್ತು ಪೂಜೆಯನ್ನು ಮಾಡ್ತಾರೆ ನಿಜಲಿಂಗಪ್ಪನವರ ಪುಣ್ಯಭೂಮಿ ಸ್ಥಳದಲ್ಲಿ. ಅದರ ನಂತರ ಅವರು ಲಘು ಉಪಹಾರವನ್ನು ಸೇವಿಸಿ ಪೂಜೆ ಪ್ರಾರ್ಥನೆ ನಂತರ ಅವರು ಅಲ್ಲಿಂದ ಮತ್ತೆ ಮುಂಡಗೋಡಿಗೆ ಎಲ್ಲರೂ ಕೂಡ ನಿರ್ಗಮಿಸ್ತಾರೆ. ಸೊ ಈ ಪತ್ರಕರ್ತ ಮಾಧ್ಯಮದವರು ಮತ್ತು ಇಲ್ಲಿನ ಕಾರ್ಯಕ್ರಮ ಮತ್ತು ಅಲ್ಲಿನ ಕಾರ್ಯಕ್ರಮ ಎರಡಕ್ಕೂ ಕೂಡ ತಾವು ಭಾಗವಹಿಸಬೇಕು ಮತ್ತು ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲಿ ನಿಜಲಿಂಗಪ್ಪನವರ ಸ್ಮಾರಕದಲ್ಲಿ ಕೂಡ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕಾರ್ಯಕ್ರಮನೂ ಕೂಡ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿನ ಎಲ್ಲ 8ನೇ ತಾರೀಕು ನಿಜಲಿಂಗಪ್ಪನವರ ಸ್ಮರಣೋತ್ಸವ ಇರೋದ್ರಿಂದ ಅದನ್ನೇ 10ನೇ ತಾರೀಕು 500 ಜನ ಬೌದ್ಧ ಸನ್ಯಾಸಿಗಳ ಸಮ್ಮುಖದಲ್ಲಿ ಈ ವರ್ಷ ವಿಶೇಷವಾಗಿ ನಡೆಸುವಂಥ ಒಂದು ಪ್ರಕ್ರಿಯೆ ಇದೆ. ಅಲ್ಲಿಗೂ ಕೂಡ ರಾಜಕೀಯದ ಅತಿಥಿಗಳನ್ನು ಕರೆಯುವಂಥ ಆಹ್ವಾನ ಮಾಡುವಂಥ ಸಂದರ್ಭ ಇದೆ. ಅದನ್ನು ನಮ್ಮ ಷಣ್ಮುಖಪ್ಪನವರು ಮತ್ತು ಬಸವಕುಮಾರ ಸ್ವಾಮೀಜಿ ಅವರು ಹೇಳ್ತಾರೆ. ಈಗ ಪೂಜ್ಯರು ಮಾತನಾಡ್ತಾರೆ.